ಕಂಬಳ ಇದೊಂದು ಜಾನಪದ ಸಂಪ್ರದಾಯ. ಪುರಾತನ ಕಾಲದಿಂದಲೂ ಬಂದಂತಹದ್ದು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಇತ್ತು. ಆದರೆ ಈಗ ಕಾಲ ಬದಲಾದ ಹಾಗೆ ಈ ಕಂಬಳ ತುಂಬ ವಿಸ್ತಾರಗೊಳ್ಳುತ್ತಾ ಇದೆ. ಅದು ತುಂಬ ಒಳ್ಳೆಯ ವಿಷಯ. ಆದರೆ ಹೋದ 2 ವರ್ಷದ ಹಿಂದೆ ಬೆಂಗಳೂರಲ್ಲಿ ರಾಜ ಮಹಾರಾಜ ಕಂಬಳವನ್ನು ಏರ್ಪಡಿಸಿದ್ರು. ಅದರ ನಂತರ 2ನೇ ವರ್ಷದಲ್ಲಿ ಕಂಬಳ ಏರ್ಪಡಿಸಲಿಕ್ಕೆ ಆಗಲಿಲ್ಲ ಬೆಂಗಳೂರಲ್ಲಿ. ಈಗ ಹೊಸದಾಗಿ ಮೈಸೂರಲ್ಲಿ ಕಂಬಳವನ್ನು ಏರ್ಪಡಿಸುವ ಇರಾದೆ ಇದೆ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಕೊಟ್ಟಿದ್ದಾರೆ ಮಾಡಬೇಕು ಅಂತ. ಆದರೆ ಕಾರಣ ಇಷ್ಟೇ, ದಸರಾ ಹಬ್ಬ ನಾಡ ಹಬ್ಬ ಅದೆಲ್ಲ ಒಪ್ಪಿಕೊಳ್ಬೋದು. ಆ ದಸರಾದಲ್ಲಿ ಕಂಬಳಕ್ಕೆ ವಿಶೇಷವಾದ ಸ್ಥಾನಮಾನ ಕೊಡಬೇಕು ಅಂತ ಹೇಳುವಂಥದ್ದು ಏನು ಅಗತ್ಯ ಕಾಣೋದಿಲ್ಲ. ಯಾಕಂತ ಹೇಳಿದರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾದ ಒಂದು ಮನರಂಜನೆಗಾಗಿ ಇದ್ದಂಥದ್ದು. ಈಗ ಪ್ರಚಲಿತವಾಗಿ ಮನರಂಜನೆಗೆ ಬೇಕಾಗಿ ಕಂಬಳವನ್ನು ಏರ್ಪಡಿಸುವುದು. ಹಿಂದಿನ ಕಾಲದಲ್ಲಿ ಆ ಕಂಬಳಕ್ಕೆ ತುಂಬ ಮಹತ್ವ ಇತ್ತು. ಯಾಕಂತ ಹೇಳಿದರೆ ಕಂಬಳದ ಗದ್ದೆ ಇತ್ತು. ಅದರಲ್ಲಿ ಆಗ ಸಾಗುವಳಿ ಮಾಡಿ ಕೃಷಿ ಭೂಮಿಯನ್ನು ಫಲವತ್ತತೆ ಮಾಡಿ ಅದರಲ್ಲಿ ಇದಾಗುವ ನಾಟಿ ಮಾಡುವ ಮೊದಲು ಆ ಕಂಬಳವನ್ನು ಏರ್ಪಡಿಸುವ ಅದು ಕಂಬಳದ ಗದ್ದೆ ಅಂತ ಹೇಳುವಂಥದ್ದು ಒಂದು ಅಭಿಪ್ರಾಯ ಹಿಂದಿನಿಂದ ನಡ್ಕೊಂಡು ಬಂದಂಥದ್ದು. ಅದು ಮುಂದೆ ಹೀಗೆ ಅಭಿವೃದ್ಧಿ ಹೊಂದಿ ಓಟದ ಕೋಣಗಳ ಮನರಂಜನಾ ಕಾರ್ಯಕ್ರಮವಾಗಿ ಪರಿವರ್ತಿತವಾಯಿತು. ಈಗ ಇಲ್ಲಿ ಸಾಮಾನ್ಯವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾನ್ಯವಾಗಿ 25 ಕಂಬಳಗಳು ನಡೀತದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಕುಂದಾಪುರ ಎಲ್ಲ ಸೇರಿದರೆ ಕುಂದಾಪುರದಲ್ಲಿ ಅರ್ಧ ದಿವಸದ ಕಂಬಳ ಅಂತ ಲೆಕ್ಕ ತಗೊಂಡ್ರೆ ನಿಮಗೆ ಸಾಧಾರಣ ಒಂದು 100ಕ್ಕಿಂತ ಮಿಕ್ಕಿದ ಕಂಬಳ ಆಗ್ಬೋದು. ಆದರೆ ಈ ಕಂಬಳದಲ್ಲಿ ಹೇಗೆ ಅಂತ ಹೇಳಿದರೆ ಇದಕ್ಕೆ ಅಷ್ಟು ಖರ್ಚಿನ ವ್ಯವಸ್ಥೆಗಳಿದೆ, ಆದಾಯ ಇಲ್ಲ, ಉತ್ಪತ್ತಿ ಇಲ್ಲ. ಇದು ಮನರಂಜನೆಗೆ ಬೇಕಾಗಿ ಆಗುವಂಥದ್ದು. ಈಗ 25 ಕಂಬಳಗಳು ಇದೆ. ಈ 25 ಕಂಬಳಗಳಿಗೆ ಸಾಧಾರಣ 5 ತಿಂಗಳಲ್ಲಿ ನಿಮಗೆ ಡಿಸೆಂಬರ್ನಿಂದ ಮಾರ್ಚ್ ಏಪ್ರಿಲ್ವರೆಗೆ ನಿಮಗೆ ಆ ಕಂಬಳವನ್ನು ನಡೆಸ್ಬೋದು. ಇನ್ನೂ ಅದಕ್ಕೆ ಸೇರಿಕೊಳ್ತಾ ಇದೆ. ಈಗ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಹೋದ ವರ್ಷ ಕಂಬಳ ಆಗಬೇಕು ಅಂತ ಹೇಳಿ ಅದಕ್ಕೆಲ್ಲ ಬೇಕಾದ ತಯಾರಿಗಳನ್ನೆಲ್ಲ ಮಾಡಿ ಕಾನೂನಿನ ಚೌಕಟ್ಟಿನಲ್ಲಿ ಅದಕ್ಕೆ ಅನುಮತಿ ಸಿಗಲಿಲ್ಲ. ಹಾಗಾದ ಕಾರಣ ಈಗ ಅಲ್ಲಿ ಮೈಸೂರಿನ ಜನತೆಯ ಬಹು ಬೇಡಿಕೆಯಿಂದಾಗಿ ನಾವು ಕಂಬಳವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳುವಂತಹದ್ದು ತಪ್ಪು. ದಸರಾ ಹಬ್ಬದ ಪ್ರಯುಕ್ತ ಕಂಬಳ ಮಾಡಲಿ, ಅದರಲ್ಲಿ ಏನೂ ಇಲ್ಲ. ಮಾಡಿದ್ರು ಒಂದೇ, ಮಾಡದಿದ್ರು ಒಂದೇ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಕಂಬಳ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿದ್ದರೆ ಒಳ್ಳೆಯದು. ಯಾಕಂತ ಹೇಳಿದರೆ ವಾಣಿಜ್ಯೀಕರಣವನ್ನು ಯಾವತ್ತಿಗೂ ಮಾಡಬಾರದು. ಆ ಕಂಬಳಕ್ಕೆ ವಿಶೇಷವಾದ ಮಹತ್ವ ಇದೆ. ಹಾಗೆ ಕಂಬಳ ನಾಗಾರಾಧನೆ ಯಾಕೆ ಹೊರ ಜಿಲ್ಲೆಯಲ್ಲಿ ನಿಮಗೆ ಮಾಡೋದಿಲ್ಲ, ಅದನ್ನು ನಾವು ತಿಳ್ಕೊಳ್ಬೇಕು. ಅದು ಚರ್ಚೆಗೆ ಅವಕಾಶವನ್ನು ಕೊಡಬಾರದು. ಚರ್ಚೆ ಅನಗತ್ಯ. ಇದು ನನ್ನ ಅಭಿಪ್ರಾಯ.